ಕೃಷಿ ಉತ್ಪನ್ನಕ್ಕೆ ಲಾಭದಾಯಕ ಧಾರಣೆಯನ್ನು ಕಾನೂನಿನ ಚೌಕಟ್ಟಿಗೆ ತಂದು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಗೊಳಿಸಬೇಕು ಎಂದು ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಟಿ.ಎನ್. ಪ್ರಕಾಶ್ ಕಮ್ಮರಡಿ ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ, ಕೃಷಿ ಉತ್ಪನ್ನಕ್ಕೆ ಲಾಭದಾಯಕ ಧಾರಣೆ ಕಾನೂನು ಚೌಕಟ್ಟಿಗೆ ತಂದು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಗೊಳಿಸಬೇಕು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಭಾವನಾತ್ಮಕ ವಿಚಾರಗಳು, ನಿರೂಪಣೆಗಳು ಸ್ವಲ್ಪ ಹಿಂದೆ ಸರಿದು ರೈತರ ಗಂಭೀರ ಸಮಸ್ಯೆಗಳು ಮುನ್ನೆಲೆಗೆ ಬರುತ್ತಿರುವುದು ಸ್ವಾಗತಾರ್ಹ ಎಂದರು. ಈ ಮಹತ್ವದ ಬೇಡಿಕೆ ಅನುಷ್ಠಾನದ ಬಗ್ಗೆ ಸ್ಪಷ್ಟ ಭರವಸೆ ಪಡೆಯುವುದು ಅಗತ್ಯವಾಗಿದೆ. ಮಧ್ಯವರ್ತಿಗಳು, ಪಟ್ಟಭದ್ರ ಇಚ್ಛಾಶಕ್ತಿಗಳ ಬೀಗಿ ಹಿಡಿತದಿಂದ ಕೃಷಿ ಉತ್ಪನ್ನ ಮಾರಾಟ ವ್ಯವಸ್ಥೆಯನ್ನು ಮುಕ್ತಗೊಳಿಸಲು ಸರ್ಕಾರದ ದಿಟ್ಟ ಮಧ್ಯಪ್ರವೇಶ ಅಗತ್ಯವಾಗಿದೆ. ಕೃಷಿ ಉತ್ಪನ್ನ ವ್ಯವಹಾರ ನಡೆಸಲು ಅದಾನಿ, ಅಂಬಾನಿ, ಪತಂಜಲಿ ಮೊದಲಾದ ಕಾರ್ಪೊರೇಟ್ ಒಡೆತನದ ಬೃಹತ್ ಸಂಸ್ಥೆಗಳ ಮೇಲೆ ತೀವ್ರ ನಿಗಾ ವಹಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ನಾನೊಬ್ಬ ಕೃಷಿ ವಿಜ್ಞಾನಿ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು. ಚುನಾವಣೆ ಸಂದರ್ಭದಲ್ಲಿ ರೈತರ ಒಂದು ಪ್ರಮುಖ ವಿಚಾರ ಮುನ್ನೆಲೆಗೆ ಬರಬೇಕು, ಇದೇ ಮುಖ್ಯ ವಿಚಾರ ಆಗಬೇಕು, ಬೇರೆ ಯಾವುದು ಭಾವನಾತ್ಮಕ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಚಿಕ್ಕ ಮಾಧ್ಯಮಗೋಷ್ಠಿ ಮಾಡಿದ್ವಿ. ಬೆಂಬಲ ಬೆಲೆ, ರೈತರ ಒಂದು ಆಸೆ, ಕೊನೆಯ ಆಸೆ, ಪ್ರಮುಖ ಆಸೆ ಅಂದ್ಬಿಟ್ಟು ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಲಾಭದಾಯಕ ಬೆಲೆ ಸಿಗಬೇಕು ಅಂತ. ನಾವು ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡುತ್ತೆ. ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆ ಯಾವ ರೈತರಿಗೂ ಸಿಗ್ತಾ ಇಲ್ಲ. ಸರ್ಕಾರ ಘೋಷಣೆ ಮಾಡ್ತವೆ, ಆದರೆ ಅದಕ್ಕೂ ಅತ್ಯಂತ ಕಡಿಮೆ ಒಂದು ಬೆಲೆ ರೈತರಿಗೆ ಸಿಗ್ತಾ ಇದೆ. ಹಾಗಾಗಿ ಬೆಂಬಲ ಬೆಲೆಗೆ ಕಾನೂನಿನ ರಕ್ಷಣೆ ಸಿಗಬೇಕು ಅನ್ನತಕ್ಕಂಥ ವಿಚಾರ ದೇಶದಾದ್ಯಂತ ಕೇಳಿಬರ್ತಿದೆ. ಈ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಹಮತಿ ಕೊಟ್ಟು ನಾವು ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಡ್ತೀವಿ. ಅದು ಸಾಧಾರಣ ಬೆಂಬಲ ಬೆಲೆ ಅಲ್ಲ. ಎಂ.ಎಸ್. ಸ್ವಾಮಿನಾಥನ್ ದೊಡ್ಡ ಖ್ಯಾತ ವಿಜ್ಞಾನಿ ಪ್ರತಿ ಉತ್ಪನ್ನಕ್ಕೆ ಕನಿಷ್ಠ 50% ಲಾಭ ಸಿಗತಕ್ಕಂಥ ಬೆಂಬಲ ಬೆಲೆ ಸಿಗಬೇಕು ಅಂತ ಹೇಳ್ತಾರೆ. ಆ ಬೆಲೆಯನ್ನು ಕಾನೂನಿನ ಮೂಲಕ ಒದಗಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳಿದೆ. BJP ಕೂಡ ಸ್ವಲ್ಪ ಅರೆ ಮನಸ್ಸಿಂದ ಹೇಳ್ತಾ ಇದೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದು ಚುನಾವಣೆ ಮುಖ್ಯ ವಿಚಾರ ಆಗಬೇಕು, ಬೇರೆ ಯಾವುದು ಭಾವನಾತ್ಮಕ ವಿಚಾರ ಅಲ್ಲ. ಯಾಕಂದರೆ ದೇಶದ ಅನ್ನದಾತ ಅವರು ಬೆಳೆದು ಬಿಟ್ಟು ರಸ್ತೆಗೆ ಸುರಿತಾ ಇದ್ದಾರೆ. ನಮ್ಮಲ್ಲಿ ಹಸುವಿದೆ, ನಮ್ಮಲ್ಲಿ ಹಾಹಾಕಾರ ಇದೆ, ಅಪೌಷ್ಟಿಕತೆ ಇದೆ. ಇವೆಲ್ಲದಕ್ಕೂ ಪರಿಹಾರ ಬೆಂಬಲ ಬೆಲೆ ಅನ್ನತಕ್ಕಂಥ ರೈತರ ಬಹು ದಿನಗಳ ಹೋರಾಟ, ಬೇಡಿಕೆ, ಆಸೆ ಈಡೇರಿಸಬೇಕು ಅನ್ನತಕ್ಕಂಥದ್ದಕ್ಕೆ ಈಗ ಮುನ್ನೆಲೆಯಲ್ಲಿ ಬರ್ತಾ ಇದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬೇಜೆಹಳ್ಳಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಲಕ್ಷ್ಮಣ್, ನಾಗರಾಜ್ ಮತ್ತಿತರರು ಹಾಜರಿದ್ದರು. ಜಂಗಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.